ಆತ್ಮೀಯ ವಿದ್ಯಾರ್ಥಿಗಳೇ, SSLC ಗಣಿತ ವಿಷಯದ 11ನೇ ಅಧ್ಯಾಯವಾದಂತಹ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಲ್ಲಿನ LBA ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಮೇನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ನಾನು ಥರ್ಡ್ ಮೇನ್ ಮೂರನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಮೂರನೇ ಮೇನ್ ಏನಿದೆಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳಿಗೆ ಇರುತ್ತೆ. 3 ಅಂಕದ 3 ಪ್ರಶ್ನೆ ಇದೆ, 9 ಅಂಕ ಟೋಟಲ್ ಆಗಿ. 9ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. AOBಯ ಅಳತೆ 60 ಡಿಗ್ರಿ ಇದೆ. ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಪ್ರಕಾರ ಒಂದು ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ಓ ವೃತ್ತ ಕೇಂದ್ರವಿರುವ ವೃತ್ತ, OAB ತ್ರಿಜ್ಯಾಂತರ ಖಂಡ ಇದೆ. ತ್ರಿಜ್ಯದ ಅಳತೆ 21 ಸೆಂಟಿಮೀಟರ್ ಇದೆ. ತ್ರಿಜ್ಯಾಂತರ ಖಂಡದಲ್ಲಿ ಕೋನದ ಅಳತೆ 60 ಡಿಗ್ರಿ ಇದೆ. ಇದು ನೆನಪಿರಲಿ. ಇಲ್ಲಿ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಪ್ಪ ಅಂದರೆ ನಾನಿಲ್ಲಿ ಫಸ್ಟ್ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡುಹಿಡಿಬೇಕು. ನೆಕ್ಸ್ಟ್ ಸಮಬಾಹು ತ್ರಿಭುಜದ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಹಾಗಾದರೆ ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಯಾಕೆ ಬಂತಪ್ಪ ಅಂದರೆ ಇಲ್ಲಿ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಉಂಟಾಗಿದ್ದರೆ, ತ್ರಿಜ್ಯಾಂತರ ಖಂಡ ಏನಾದರೂ ಕೇಳಿದಾಗ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿಯನ್ನು ಕೋನ ಉಂಟಾಗಿತ್ತಪ್ಪ ಅಂದರೆ ಆ ಒಂದು ತ್ರಿಭುಜ ಸಮಬಾಹು ತ್ರಿಭುಜ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸಮಬಾಹು ತ್ರಿಭುಜವನ್ನು ನಾನು ತ್ರಿಜ್ಯಾಂತರ ಖಂಡದಿಂದ ಸಮಬಾಹು ತ್ರಿಭುಜವನ್ನು ಲೆಸ್ ಮಾಡಿದಾಗ ನನಗೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ವೃತ್ತಖಂಡದ ವಿಸ್ತೀರ್ಣ ಸೂತ್ರ ಬರ್ಕೊಂಡಿದ್ದೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣವಾಗಿದೆ. ಮೊದಲಿಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ತೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ತೀಟಾದ ಅಳತೆ 60 ಡಿಗ್ರಿ ಡಿವೈಡೆಡ್ ಬೈ 360. ಪೈ ಅಂದರೆ 22/7. ಆರ್ ಸ್ಕ್ವೇರ್ ಅಂದರೆ ಆರ್ನ ಬೆಲೆ 21 ಆಗಿರೋದ್ರಿಂದ 21 ಇಂಟು 21 ಮಾಡಿದ್ದೀನಿ. ಇಲ್ಲಿ 61 66 ಮಾಡಿದ್ದೀನಿ. ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/6 ಇಂಟು 22/7 ಅಂದರೆ 7 7 ಹೋಗಿದೆ. ಹಾಗಾಗಿ 3 ಇಂಟು 21 ಬರೆದಿದ್ದೀನಿ. ಹೇಗೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು 22 ಇಂಟು 21 ಆಗಿದೆ. ಇಲ್ಲಿ ಕಡ್ತಾ ಹೊಡೆದಿದ್ದೀನಿ. 3 2 6 3 3 ಕಡ್ತಾ ಹೊಡೆದಾಗ ಏನಾಗುತ್ತೆ 22 ಇಂಟು 21 ಡಿವೈಡೆಡ್ ಬೈ 2 ಆಗುತ್ತೆ. ಕೊನೆಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 11 ಇಂಟು 21 ಆಗುತ್ತೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 231 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದಾದ್ಮೇಲೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ತೀನಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆಪ್ಪ ಅಂದರೆ √3/4 ಇಂಟು ಎ ಸ್ಕ್ವೇರ್ ಆಗುತ್ತೆ. ಎ ಬೆಲೆ ಏನಪ್ಪ ಅಂದರೆ ಬಾಹುವಿನ ಅಳತೆನೇ ಎ ಬೆಲೆ ಆಗಿರುತ್ತೆ. ಹಾಗಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು √3/4 ಇಂಟು ಎ ಬೆಲೆ 21. ಇಲ್ಲಿ ಎ ಸ್ಕ್ವೇರ್ ಇರೋದ್ರಿಂದ 21 ಇಂಟು 21 ಮಾಡಿದ್ದೀನಿ. √3ರ ಬೆಲೆ 1.73 ಇರೋದ್ರಿಂದ 21 ಇಂಟು 21 ಅಂದರೆ 441 ಆಗಿರೋದ್ರಿಂದ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1.73 ಡಿವೈಡೆಡ್ ಬೈ 4 ಇಂಟು 441 ಆಗುತ್ತೆ. ಇಲ್ಲಿ 1.73 ಇಂಟು 441ನ ಗುಣಿಸಿದಾಗ 762.93 ಬರುತ್ತೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 762.93 ಡಿವೈಡೆಡ್ ಬೈ 4 ಆಗುತ್ತೆ. ಮುಂದುವರೆದು ಸಮಬಾಹು ತ್ರಿಭುಜದ ವಿಸ್ತೀರ್ಣ 762.93ನ 4ರಿಂದ ಭಾಗಿಸಿದಾಗ 190.7325 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈ ಹಿಂದೆ ಕಂಡುಹಿಡ್ಕೊಂಡಿರೋ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಗ ಕಂಡುಹಿಡಿದಿರೋ ಸಮಬಾಹು ತ್ರಿಭುಜದ ವಿಸ್ತೀರ್ಣನ ಸೂತ್ರದಲ್ಲಿ ಹಾಕಿದಾಗ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಆಗುತ್ತೆ. ತ್ರಿಭುಜದ ವಿಸ್ತೀರ್ಣ 190.7325 ಆಗುತ್ತೆ. 231ರಲ್ಲಿ 190.7325 ಕಳೆದಾಗ ವೃತ್ತಖಂಡದ ವಿಸ್ತೀರ್ಣ 40.2675 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 9ರ ಉತ್ತರ ಆಗಿದೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಚಿತ್ರದಲ್ಲಿ AOBPA ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಕಂಸ APBಯ ಉದ್ದ 22 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೆನಪಿರಲಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದನೂ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವೇನು ಕಂಡುಹಿಡ್ಕೋಬೇಕಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನವನ್ನು ಕಂಡುಹಿಡಿಬೇಕು. ಮೊದಲಿಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಬರ್ಕೊಂಡಿದ್ದೀನಿ. ತೀಟಾ/360 ಇಂಟು ಪೈ ಆರ್ ಸ್ಕ್ವಯರ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ ಆಲ್ರೆಡಿ. 231 ಇಸ್ ಈಕ್ವಲ್ ಟು ತೀಟಾ/360 ಇಂಟು ಪೈ ಆರ್ ಸ್ಕ್ವಯರ್. ಇಲ್ಲಿ
ನಾನು ಏನು ಮಾಡಿದ್ದೀನಪ್ಪ ಅಂದರೆ ತೀಟಾ ಡಿವೈಡೆಡ್ ಬೈ 366 ಅಲ್ಲೇ ಬರ್ಕೊಂಡಿದ್ದೀನಿ. ಬಲಗಡೆ ಇರುವ ಪೈ ಆರ್ ಸ್ಕ್ವೇರ್ ಎಡಗಡೆ ಬಂದರೆ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಆಗುತ್ತೆ. 231 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ತೀಟಾ ಬೈ 360 ಡಿಗ್ರಿ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ತೀನಿ. ಪ್ರಶ್ನೆ ಪ್ರಕಾರ ಕಂಸದ ಉದ್ದ ಕೊಟ್ಟಿದ್ದಾರೆ. ಕಂಸದ ಉದ್ದ ಇಸ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್. ಕಂಸದ ಉದ್ದ 22 ಇದೆ. 22 ಇಸ್ ಈಕ್ವಲ್ ಟು ತೀಟಾ ಬೈ 360 ಇಂಟು 2 ಪೈ ಆರ್. ಇಲ್ಲೂ ನಾನು ಆಗಲೇ ಮಾಡಿದ್ದೀನಿ. ಬಲಗಡೆ ಇರುವ 2 ಪೈ ಆರ್ನ ಎಡಗಡೆ ತೆಗೆದುಕೊಳ್ತೀನಿ. ಇಲ್ಲೇನಾಗುತ್ತೆ, ಬಲಗಡೆಯಲ್ಲಿ ಇರೋದನ್ನ ಇಂಟು ಇದ್ದರೆ ಎಡಗಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. 22 ಬೈ 2 ಪೈ ಆರ್ ಇಸ್ ಈಕ್ವಲ್ ಟು ತೀಟಾ ಬೈ 360. ಇದನ್ನು ಸಮೀಕರಣ 1 ಮತ್ತು 2 ಅಂತ ಬರ್ಕೊಂಡಿದ್ದೀನಿ. ಸಮೀಕರಣ 1 ಮತ್ತು 2ನ ನೀವು ಅಬ್ಸರ್ವ್ ಮಾಡಿ. ಬಲಭಾಗ ಸೇಮ್ ಇದೆ, ಎಡಭಾಗ ಡಿಫ್ರೆಂಟ್ ಇದೆ. ಹಾಗಾಗಿ ಬಲಭಾಗ ಸೇಮ್ ಇದ್ದಾಗ ನಾನು ಸಮೀಕರಣ 1 ಮತ್ತು 2ರಿಂದ 231 ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 22 ಬೈ 2 ಪೈ ಆರ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಬಲಭಾಗದಲ್ಲಿರುವ ಪೈ, ಎಡಭಾಗದಲ್ಲಿರುವ ಪೈ ಎರಡನ್ನೂ ಕ್ಯಾನ್ಸಲ್ ಮಾಡ್ತೀನಿ. ಯಾಕಪ್ಪ ಅಂದರೆ ಛೇದದಲ್ಲಿ ಇಲ್ಲ, ಇಲ್ಲೂ ಕೂಡ ಛೇದದಲ್ಲಿದೆ, ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಛೇದದಲ್ಲಿ ಎರಡು ಇದೆ, ಆರ್ ಸ್ಕ್ವೇರ್ ಅಂತ. ಇಲ್ಲಿ ಒಂದು ಆರನ್ನು ಇಲ್ಲೂ ಒಂದು ಆರನ್ನು ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತಪ್ಪ ಅಂದರೆ 231 ಬೈ ಆರ್ ಈಸ್ ಈಕ್ವಲ್ ಟು 22 ಬೈ 2 ಆಗುತ್ತೆ. ಮತ್ತು 22ನ್ನ 2ರಿಂದ ಏನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. 2 1 2 11 231 ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 11 ಆಗುತ್ತೆ. 231 ಹಾಗೆ ಬರ್ಕೊಂಡಿದ್ದೀನಿ. 11 ಆರನ್ನು ಏನು ಮಾಡಿದ್ದೀನಿ, ಅಂಶದಲ್ಲಿ 8 ಅಂತ ಬರ್ಕೊಂಡಿದ್ದೀನಿ. 11 ಇಂಟು 6 ಆಗುತ್ತೆ. ದೇರ್ ಫಾರ್ 11 ಆರ್ ಇಸ್ ಈಕ್ವಲ್ ಟು 231 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 231 ಬೈ 11. ಈ 231ನ 11ರಿಂದ ಭಾಗಿಸಿದಾಗ ಆರ್ನ ಬೆಲೆ 21 ಸೆಂಟಿಮೀಟರ್ ಆಗುತ್ತೆ. ಈ ಒಂದು ಆರ್ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2 ಏನಿದೆ, ತೀಟಾ ಬೈ 360 ಈಸ್ ಈಕ್ವಲ್ ಟು 22 ಬೈ 2 ಪೈ ಆರ್ ಇದೆ. ಅಲ್ಲಿ ಆರ್ನ ಬೆಲೆಯನ್ನು ಆದೇಶ ಮಾಡ್ತೀನಿ. ಆರ್ನ ಬೆಲೆ 21 ಆಗಿದೆ. ತೀಟಾ ಬೈ 360 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಇಂಟು 22 ಬೈ 7. ಆರ್ನ ಬೆಲೆ 21. 7 1 7 3 ಕ್ಯಾನ್ಸಲ್ ಮಾಡಿದ್ದೀನಿ. ತೀಟಾ ಬೈ 360 ಈಸ್ ಈಕ್ವಲ್ ಟು 22 ಬೈ 2 ಇಂಟು 22 ಇಂಟು 3 ಆಗುತ್ತೆ. ತೀಟಾ ಡಿವೈಡ್ ಬೈ 360 ಡಿಗ್ರಿ ಈಸ್ ಈಕ್ವಲ್ ಟು 22 ಬೈ 44 ಇಂಟು 3 ಆಗುತ್ತೆ. 44 3 132 ಆಗುತ್ತೆ. 22 ಮತ್ತು 132ನ 22ನ ಅಂಶವಾಗಿ ಬರ್ಕೊಂಡಿದ್ದೀನಿ. 132 ಛೇದವಾಗಿ ಬರ್ಕೊಂಡಿದ್ದೀನಿ. 11 ಮಗ್ಗಿಂದ ಹೋಗುತ್ತೆ. 11 2 22, 11 12 132 ಆಗುತ್ತೆ. ತೀಟಾ ಬೈ 360 ಈಸ್ ಈಕ್ವಲ್ ಟು 2 ಬೈ 12 ಉಳಿಯುತ್ತೆ. ಅಗೇನ್ 2ರಿಂದ 12 ಭಾಗಿಸ್ತೀನಿ. 2 1 2 6 12. ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಈಸ್ ಈಕ್ವಲ್ ಟು 1 ಬೈ 6. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ತೀಟಾ ಈಸ್ ಈಕ್ವಲ್ ಟು, ಓರೆ ಗುಣಾಕಾರ ಮಾಡೋದು ಬೇಡ, ತೀಟಾ ಬೈ 360ನ ಡಿವೈಡೆಡ್ ಬೈ 360 ಬಲಗಡೆ ಕಳಿಸಿದಾಗ ಇಂಟು 360 ಆಗುತ್ತೆ. ತೀಟಾ ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 6 ಆಗುತ್ತೆ. 360ನ 6ರಿಂದ ಭಾಗಿಸಿದಾಗ 60 ಡಿಗ್ರಿ ಬರುತ್ತೆ. ಇಲ್ಲಿಗೆ ನನಗೆ ತ್ರಿಜ್ಯದ ಬೆಲೆನೂ ಸಿಕ್ತು. ಆರ್ನ ಬೆಲೆ ಎಷ್ಟಾಗುತ್ತೆ, ತ್ರಿಜ್ಯ ಆರ್ನ ಬೆಲೆ ಸಿಕ್ತು. ಎಷ್ಟಾಗುತ್ತಪ್ಪ ಅಂದರೆ ತ್ರಿಜ್ಯದ ಬೆಲೆ 21 ಸೆಂಟಿಮೀಟರ್ ಆಗುತ್ತೆ. ಕೋನ ಕಂಡು ಹಿಡ್ಕೊಂಡಿದ್ದೀನಿ. ಕೋನದ ಬೆಲೆ 60 ಡಿಗ್ರಿ ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 10ರ ಉತ್ತರ ಆಗಿದೆ. 11ನೇ ಪ್ರಶ್ನೆ, ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಬೀಸಣಿಕೆಯನ್ನು ಚಿತ್ರದಲ್ಲಿ ತೋರಿಸಿದೆ. ವೃತ್ತದ ತ್ರಿಜ್ಯಾಂತರ ಖಂಡದ ಇದು ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದೆ ಈ ಒಂದು ಚಿತ್ರ. ಆ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಆಕಾರದಲ್ಲಿರೋದ್ರಿಂದ ಇಲ್ಲಿ ತ್ರಿಜ್ಯ 21 ಸೆಂಟಿಮೀಟರ್ ಇದೆ ಮತ್ತು ಕೋನ 120 ಡಿಗ್ರಿ ಇದೆ ಅಂತೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಬೀಸಣಿಕೆಯ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾಗಿರುವ ಒಂದು ಬೀಸಣಿಕೆ ಅಂತ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ ಬೀಸಣಿಕೆ ತ್ರಿಜ್ಯಾಂತರ ಖಂಡದ ರೂಪದಲ್ಲಿದೆ. ಉಂಟಾಗಿರೋ ಕೋನ 120 ಡಿಗ್ರಿ ಇದೆ. ತ್ರಿಜ್ಯ 21 ಸೆಂಟಿಮೀಟರ್ ಇದೆ. ಹಾಗಾದರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ಇಲ್ಲಿ ತ್ರಿಜ್ಯದ ಅಳತೆ 21 ಸೆಂಟಿಮೀಟರ್ ಬರ್ತಿದ್ದೀನಿ. ತೀಟಾ 120 ಡಿಗ್ರಿ ಬರ್ತಿದ್ದೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವಯರ್. ಇಲ್ಲೇ ತೀಟಾ ಇರೋ ಹತ್ರ 120 ಡಿಗ್ರಿ ಬರ್ತಿದ್ದೀನಿ. ಪೈ ಅಂದರೆ 22 ಬೈ 7, ಆರ್ ಅಂದರೆ 21. ನನಗೆ ಕೇಳಿರೋದು ಆರ್ ಸ್ಕ್ವಯರ್, ಹಾಗಾಗಿ 21 ಇಂಟು 21 ಮಾಡಿದ್ದೀನಿ. 120ನ್ನು 20ರಿಂದ 360 ಭಾಗಿಸಿದ್ದೀನಿ. 121 123 360. 22 ಬೈ 7 21 ಇಂಟು 21 ಮಾಡಿದ್ದೀನಿ. ಇಲ್ಲಿ 3 1 3 3 7 21 ಕ್ಯಾನ್ಸಲ್ ಮಾಡಿದಾಗ 22 ಬೈ 7 ಇಂಟು 7 ಇಂಟು 21 ಆಗುತ್ತೆ. 7 7 ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತಪ್ಪ ಅಂದರೆ 22 ಇಂಟು
21 ಉಳಿಯುತ್ತೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ಕಂಸದ ಉದ್ದ ಕಂಡುಹಿಡಿತೀನಿ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಆಗುತ್ತೆ. ಥೀಟಾ ಅಂದರೆ 120 ಡಿಗ್ರಿ ಆಗುತ್ತೆ. 360 ಡಿಗ್ರಿ ಇಂಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ 21 ಆಗುತ್ತೆ. 12 ಒಂದಲೇ 12 ಮೂರಲೆ 121 120 123 360 ಇಂಟು 22/7 ಇದೆಯಲ್ಲ, ಈ 7 ಛೇದದಲ್ಲಿ ಇರುವ 7 ಅಂಶದಲ್ಲಿರುವ 21 ಭಾಗಿಸ್ತೀನಿ. 21ನ 7ರಿಂದ ಭಾಗಿಸ್ತೀನಿ. 7 ಅಂದರೆ 7 ಮೂರಲೆ ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ ಈಕ್ವಲ್ ಟು 1/3 ಇಂಟು 44 ಇಂಟು 3 ಉಳಿಯುತ್ತೆ. 3 ಕ್ಯಾನ್ಸಲ್ ಆದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 44 ಸೆಂಟಿಮೀಟರ್ ಆಗಿದೆ. ಇದಿಷ್ಟು LBA ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರ ಆಗಿದೆ. ಯಾವ ಪಾಠದಿಂದಪ್ಪ ಅಂದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಲ್ಲಿನ ಸಂಪೂರ್ಣ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.